ಸೊ ಕೆಲವು ರಸ್ತೆಗಳು ನಮಗೆ ಗೊಂದಲಕ್ಕೆ ಕರೆದುಕೊಂಡು ಹೋಗುತ್ತೆ, ಕೆಲವು ರಸ್ತೆಗಳು ನಮಗೆ ಬದಲಾಯಿಸಿಬಿಡುತ್ತೆ. ಸತ್ಯಮಂಗಲ ಅರಣ್ಯ ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲಿರುವಂಥ ಅರಣ್ಯ. ಭಾರತದ ಅತ್ಯಂತ ದಟ್ಟ ಕಾಡುಗಳಲ್ಲಿ ಈ ಅರಣ್ಯನೂ ಕೂಡ ಒಂದು. 1400 ಚದರ ಕಿಲೋಮೀಟರಷ್ಟು ಉದ್ದವಾಗಿರುವಂಥ ಈ ಅರಣ್ಯ, ಇದರಲ್ಲಿ ಹುಲಿ ಇದೆ, ಆನೆ ಇದೆ, ಚಿರತೆ ಇದೆ, ಕರಡಿನೂ ಕೂಡ ಇದೆ. ಆದರೆ ಇಲ್ಲಿ ವಾಸಿಸುವಂತಹ ಗ್ರಾಮಸ್ಥರು ಹೇಳಿರೋ ಪ್ರಕಾರ ಇಲ್ಲಿ ಪ್ರಾಣಿಗಳಿಗಿಂತ ಭಯಾನಕವಾದದ್ದು ಬೇರೆ ಒಂದಿದೆ ಅಂತ. ಅದಕ್ಕೆ ರೂಪ ಇದೆ ಆದರೆ ಆಕೃತಿ ಇಲ್ಲ, ಅದಕ್ಕೆ ಬಾಯಿ ಇದೆ ಆದರೆ ಮಾತನಾಡೋದಿಲ್ಲ, ಕಾಣಿಸುತ್ತೆ ಅದನ್ನು ಅಳಿಸಲಿಕ್ಕೆ ಆಗೋದಿಲ್ಲ. ಈ ಕತೆ ಒಬ್ಬ ನಿಜವಾದ ವ್ಯಕ್ತಿಯ ಜೀವನದಲ್ಲಿ ನಡೆದಿರುವಂತಹ ಘಟನೆ. ಅವರ ಹೆಸರು ರವಿ ಪ್ರಕಾಶ್ ಅಂತೇಳಿ, ವಯಸ್ಸು 32, ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ಇವರು ಮೆಂಟಲಿ ಯಾವ ಥರ ಇದ್ರು ಅಂದರೆ, ಯಾವುದೇ ದೆವ್ವ, ದೇವರು, ದಿಂಡು ಯಾವುದನ್ನು ಕೂಡ ನಂಬ್ತಾ ಇರಲಿಲ್ಲ. ಎಲ್ಲವನ್ನು ಕೂಡ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡುವಂತಹ ವ್ಯಕ್ತಿ. ಈ ಕತೆ ಒಬ್ಬರ ಜೀವನದಲ್ಲಿ ನಿಜವಾಗ್ಲೂ ನಡೆದಿರುವಂತಹ ಘಟನೆ. ಈ ಕಥೆಯಲ್ಲಿ ಬರುವಂತಹ ಸ್ಥಳ ನಿಜ, ರಸ್ತೆ ನಿಜ, ಸೇತುವೆನೂ ನಿಜ. ಆದರೆ ಆ ರಾತ್ರಿ ನಡೆದಿರುವಂತಹ ಘಟನೆ ಅದು ಭ್ರಮೆನೋ ಸತ್ಯವೋ ಸುಳ್ಳು, ಅದು ಜಡ್ಜ್ ಮಾಡೋದು ನಿಮ್ಮ ಕೈಯಲ್ಲಿರೋದು. ಸೊ ವಿಡಿಯೋವನ್ನು ಕೊನೆ ತನಕ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟರ ಮಟ್ಟಿಗೆ ಈ ಒಂದು ಕತೆ ಭಯಾನಕವಾಗಿದೆ ಅಂತೇಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಮತ್ತೆ ಭಯಾನಕವಾಗಿರುವಂಥ ವಿಡಿಯೋಗಳು ನಿಮ್ಮ ಮುಂದೆ ಬರ್ತವೆ ಇನ್ನು ಮುಂದೆ. 2022 ನವೆಂಬರ್ ತಿಂಗಳಲ್ಲಿ ರವಿ ಪ್ರಕಾಶ್ ಬೆಂಗಳೂರಿನಲ್ಲಿ ಒಂದು IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಇವನ ಶೆಡ್ಯೂಲು ಯಾವ ಥರ ಇತ್ತು ಅಂದರೆ, ಬೆಳಗ್ಗೆ 9 ಗಂಟೆಗೆ ಹೋದರೆ ರಾತ್ರಿ 8 ಗಂಟೆಗೆ ಮನೆಗೆ ಬರ್ತಾ ಇದ್ದ. ಸಂಪೂರ್ಣವಾಗಿ ಬ್ಯುಸಿ ಶೆಡ್ಯೂಲಲ್ಲೇ ಇವನು ಮುಳುಗಿರ್ತಾ ಇದ್ದ. ಅಷ್ಟೇ ಹಾರ್ಡ್ ವರ್ಕಿಂಗ್ ಮಾಡುವಂಥ ವ್ಯಕ್ತಿ. ಯಾಕಂದರೆ ಯಾವುದೇ ಥರದ ದೇವರು ದಿಂಡು ನಂಬಲಾರ್ದಂಥ ವ್ಯಕ್ತಿ ತನ್ನ ಕೆಲಸವನ್ನೇ ದೇವ್ರು ಅಂತೇಳಿ ಮಾಡ್ತಾ ಇರ್ತಾರೆ. ಇವರಿಗೆ ಕೆಲವೊಬ್ಬರು ಕ್ಲೈಂಟ್ಗಳಿದ್ರು. ಸೊ ಬೇರೆ ಬೇರೆ ಊರುಗಳಲ್ಲೆಲ್ಲ ಇದ್ದರು. ಅವರಿರುವಂಥ ಜಾಗದಲ್ಲಿ ಹೋಗಿ ಅವರನ್ನು ಮೀಟ್ ಆಗಿಬಿಟ್ಟು ಸೊ ಅವರಲ್ಲಿರುವಂಥ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ ಬರ್ತಾಯಿದ್ರು. ಕೆಲವೊಂದು ದಿನ ಚಿಕ್ಕಬಳ್ಳಾಪುರ ಹೋಗ್ತಿದ್ರು, ಕೆಲವೊಂದು ದಿನ ಮಂಗಳೂರಿಗೆ ಹೋಗ್ತಿದ್ರು, ಬೆಂಗಳೂರಿಗೆ ಹೋಗ್ತಿದ್ರು. ಅಂದರೆ ಬೆಂಗಳೂರಲ್ಲೇ ಇರ್ತಿತ್ತು. ಆಮೇಲೆ ದೊಡ್ಡಬಳ್ಳಾಪುರ, ರಾಮನಗರ, ಕೆಲವೊಂದು ದಿನ ಮೈಸೂರಲ್ಲಿ ಇತ್ತು. ಒಂದಿನ ಏನಾಗುತ್ತೆ, ಇವನಿಗೆ ಮೈಸೂರಲ್ಲಿರುವಂಥ ಕ್ಲೈಂಟ್ ಜೊತೆ ಮೀಟಿಂಗ್ ಫಿಕ್ಸ್ ಆಗುತ್ತೆ. ಹೋಗಬೇಕು. ಪ್ರತಿ ಸಲ ತನ್ನ ಸ್ನೇಹಿತರ ಜೊತೆಗೆ ಹೋಗ್ತಾ ಇದ್ದ, ಬಟ್ ಈ ಸಲ ಒಬ್ಬನೇ ಹೋಗಬೇಕಾಗಿತ್ತು. ಬೇರೆ ಯಾರಿಗೂ ಕೂಡ ಮೀಟಿಂಗ್ ಫಿಕ್ಸ್ ಆಗಿರಲಿಲ್ಲ. ಇವನು ತೀರ್ಮಾನ ಮಾಡ್ತಾನೆ, ಬೆಳಗ್ಗೆ ಬೇಗ ಹೋಗ್ಬಿಟ್ಟು ಅವರನ್ನು ಭೇಟಿ ಆಗಿಬಿಟ್ಟು ಬೇಗ ಮೀಟಿಂಗನ್ನು ಮುಗಿಸ್ಕೊಂಡು ಬೇಗ ಬರೋಣ ಅಂತೇಳಿ. ಹೋಗ್ಬೇಕಾದ್ರೆ ಕಾರನ್ನು ತೊಗೊಂಡು ಹೋಗ್ತಾರೆ. ಕಾರು ಬೇಸ್ 3, ಬೇಸ್ 4 ಮಾಡಲ್ ಆಗಿರ್ಬೋದು. ತುಂಬ ಸ್ವಲ್ಪ ಹಳೆಯ ಕಾರು, ಬಟ್ ತುಂಬ ಗಟ್ಟಿಯಾಗಿರುವಂಥ ಕಾರು, ವಿಶ್ವಾಸ ಇರುವಂಥ ಕಾರು. ಎಲ್ಲೂ ಕೂಡ ಸೆಂಟ್ರಲ್ಲಿ ಬಂದ್ ಆಗ್ತಾ ಇರಲಿಲ್ಲ, ಸ್ಟಾಪ್ ಆಗ್ತಾ ಇರಲಿಲ್ಲ. ಸ್ಮೂತಾಗಿ ಕರ್ಕೊಂಡೋಗಿ ಸ್ಮೂತಾಗಿ ಕರ್ಕೊಂಬರುವಂಥ ಕಾರು. ಸೊ ಬೆಳಗ್ಗೆ ಹೋಗ್ತಾನೆ. ಅಲ್ಲಿ ಸರಿಸುಮಾರು ಏನಿಲ್ಲ ಅಂದ್ರೂ ಕೂಡ 8, 8:30, 9 ಗಂಟೆಗೆ ಹೋಗಿ ಮೈಸೂರಲ್ಲಿ ಮೂಡ್ತಾನೆ. ಕ್ಲೈಂಟನ್ನು ಭೇಟಿ ಆಗ್ತಾರೆ. ಮೀಟಿಂಗ್ ಏನೋ ಬೇಗ ಮುಗಿಯುತ್ತೆ ಅಂಥೇಳಿ ಅಂದ್ಕೊಂಡಿರ್ತಾನೆ, ಬಟ್ ಮೀಟಿಂಗ್ ಮುಗಿಯೋದು ತುಂಬ ಲೇಟ್ ಆಗುತ್ತೆ. ಸಾಯಂಕಾಲ ತನಕ ಆ ಮೀಟಿಂಗ್ ಎಳ್ಕೊಳ್ತಾ ಹೋಗುತ್ತೆ. ಟೈಮ್ ನೋಡಿದ್ರೆ 5 ಗಂಟೆ ಆಗಿರುತ್ತೆ. ಇನ್ನೇನು ಮೀಟಿಂಗ್ ಮುಗೀತು, ಬೆಂಗಳೂರು ಹೊರಡೋಣ ಅಂಥೇಳಿ ಮೊಬೈಲನ್ನು ತೆಗೆದು ಮ್ಯಾಪ್ ಹಾಕ್ತಾನೆ. ಮೈಸೂರು ಟು ಬೆಂಗಳೂರು ಯಾವ ರೂಟಲ್ಲಿ ಹೋಗ್ಬೋದು ಅಂತೇಳಿ. ಅವನಿಗೆ 2 ರಸ್ತೆ ಕಾಣಿಸುತ್ತೆ. ಒಂದು ಮೈಸೂರು ಮಹಾರಾಜರ ರಸ್ತೆ. ಇದು ತುಂಬ ಉದ್ದ ರಸ್ತೆ, ದೂರ ರಸ್ತೆ, ತುಂಬ ಚೆನ್ನಾಗಿರುತ್ತೆ, ಬಟ್ ಸಮಯ ತುಂಬ ಜಾಸ್ತಿ ತಗೊಳ್ಳುತ್ತೆ. 3 ಗಂಟೆ 45 ನಿಮಿಷ. ಇನ್ನೂ ಒಂದು ಗುಡ್ಲುಪೇಟೆ ಸತ್ಯಮಂಗಲ ಅರಣ್ಯದಿಂದ ಹೋಗಬೇಕಾಗಿರುವಂಥ ರಸ್ತೆ 2 ಗಂಟೆ 30 ನಿಮಿಷಕ್ಕೆ ಹೋಗಿ ಬೆಂಗಳೂರಿಗೆ ತಲುಪಬಹುದು. ಸೊ ತುಂಬ ಹತ್ತಿರ ಇರುವಂತಹ ದಾರಿ ಅಂತಲೇ ಹೇಳ್ಬೋದು. ಸೊ ಹೋಗಬೇಕಾದ್ರೆ ಎಲ್ಲವನ್ನು ಕೊಂಡು ರೆಡಿ ಆಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅವನೊಬ್ಬ ಫ್ರೆಂಡ್ ಫೋನ್ ಮಾಡ್ತಾನೆ. ಎಲ್ಲಿದೆಯಾ, ಮೀಟಿಂಗ್ ಎಲ್ಲ ಮುಗೀತಾ, ಹೇಗಾಯಿತು, ಎಲ್ಲ ಚೆನ್ನಾಗಾಯ್ತಾ? ಹ್ಞೂ ಎಲ್ಲ ಚೆನ್ನಾಗಾಯಿತು. ಇನ್ನೇನು ಹೊರಡ್ತಾ ಇದ್ದೀನಿ, ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ, ಎಲ್ಲ ಅಂದರೆ ಲ್ಯಾಪ್ಟಾಪ್ಗಳನ್ನೆಲ್ಲ ತಂದಿರ್ತಾನಲ್ಲ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೌದಾ, ಯಾವ ರೂಟಲ್ಲಿ ಬರ್ತಾ ಇದೆಯಾ? ಇಲ್ಲ, ನಾನು ಸತ್ಯಮಂಗಲ ಅರಣ್ಯ ಇರುವಂತಹ ಪ್ರದೇಶದಿಂದ ಬರ್ತಾ ಇದ್ದೀನಿ. ಹೌದಾ, ಸ್ವಲ್ಪ ವಿಚಾರ ಮಾಡು, ರಸ್ತೆ ಯಾಕೋ ಸರಿ ಇಲ್ಲ, ಅದು ರಾತ್ರಿ ಹೊತ್ತು ನೀನು ಬರ್ತಿರೋದು, ಸ್ವಲ್ಪ ವಿಚಾರ ಮಾಡು. ಅವನು ಹೇಳ್ತಾನೆ, ರವಿ ಹೇಳ್ತಾನೆ, ಅಲ್ಲೊಂದು ಹುಲಿ ಇದೆಯಾ, ಚಿರತೆ ಇದೆಯಾ, ಅದೇ ನನಗೆ ತಿನ್ನುತ್ತಾ? ಸೊ ಅದೆಲ್ಲ ಪ್ರಶ್ನೆ. ಅಲ್ಲಿರುವಂಥ ಗ್ರಾಮಸ್ಥರು ಬೇರೆ ಥರನೇ ಹೇಳ್ತಾರೆ. ರಾತ್ರಿ ಹೊತ್ತು ಆ ರಸ್ತೆ ಅಷ್ಟು ಸುರಕ್ಷಿತವಾಗಿಲ್ಲ, ತುಂಬ ಭಯಾನಕವಾಗಿರುವಂತಹ ರಸ್ತೆ ಅಂತ ಹೇಳ್ತಾನೆ. ಸೊ ಇವೆಲ್ಲ ನಿನ್ನ ಭ್ರಮೆ, ಇರಲಿ ಬಿಡು, ನಾನು ಇನ್ನೇನು ಹೊರಡ್ತಾ ಇದ್ದೀನಿ, ಅಲ್ಲಿ ಬಂದು ಮಾತನಾಡೋಣ ಅಂತೇಳಿ ಫೋನನ್ನು ಕಟ್ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾನೆ. ಸೊ ಹೊರಡ್ತಿರ್ಬೇಕಾದ್ರೆ ಸಮಯ 6:45 ಆಗಿರುತ್ತೆ. ಸೊ ಹೊರಡ್ತಾ ಇರ್ತಾನೆ. ಹೋಗ್ತಾ ಇರಬೇಕಾದ್ರೆ ತುಂಬ ದಟ್ಟವಾಗಿರುವಂಥ ಕಾಡು. ಬರೋಕ್ಕೆ ಇನ್ನೂ ಒಂದು 7-8 ಕಿಲೋಮೀಟರ್ ಇರುತ್ತೆ. ಗುಡ್ಲುಪೇಟೆ ರಸ್ತೆ ಎಲ್ಲ ಮುಗಿಸ್ಬಿಟ್ಟು ಮುಂದೆ ಸತ್ಯಮಂಗಲ ಕಾಡಿಗೆ ಎಂಟ್ರಾಗ್ತಾನೆ. ಎಂಟ್ರಾಗಬೇಕಾದ್ರೆ ಒಂದು ಬೋರ್ಡನ್ನು ನೋಡ್ತಾನೆ, ಸತ್ಯಮಂಗಲ ಹುಲಿ ಸುರಕ್ಷಿತ ಅರಣ್ಯ ಅಂತೇಳಿ.
ಸೊ ರಾತ್ರಿ 8 ಗಂಟೆ ನಂತರ ಯಾರು ಕೂಡ ಇಲ್ಲಿ ಹೋಗಬಾರ್ದು, ನಿಷೇಧ ಅಂತೇಳಿ ಹಾಕಿರ್ತಾರೆ. ಆಮೇಲೆ ಕಾರಿಂದ ಯಾರು ಇಳಿಯಬಾರದು, ಯಾರು ಹೊರಗಡೆ ನೋಡಬಾರ್ದು, ಕಿಟಕಿಗಳನ್ನೆಲ್ಲ ಹಾಕ್ಕೊಂಡು ಹೋಗ್ತಾ ಇರಬೇಕು ಅಂತೇಳಿ ಆ ಬೋರ್ಡನ್ನು ನೋಡ್ತಾನೆ. ಹಾಗೆ ಒಳಗೆ ಹೋಗ್ತಾ ಇರ್ತಾನೆ. 8ಕ್ಕೆ ಇನ್ನು 20 ನಿಮಿಷ ಕಮ್ಮಿ ಇರುತ್ತೆ, ಒಳಗೆ ಹೋಗ್ತಾ ಇರ್ತಾನೆ. ಇವನು ಹೋಗ್ತಾ ಇರಬೇಕಾದ್ರೆ ಮರಗಳು ಯಾವ ಥರ ಕಾಣಿಸ್ತಿರತ್ತೆ ಅಂದರೆ ಇವನು ಯಾವುದೋ ಒಂದು ಸುರಂಗದೊಳಗೆ ಹೋಗ್ತಾ ಇದ್ದಾನೆ ಅನ್ನೋ ಥರ ಇವನಿಗೆ ಫೀಲ್ ಆಗ್ತಾ ಇರುತ್ತೆ. ಸೊ ಅಷ್ಟಕ್ಕೊಂದು ದಟ್ಟವಾಗಿರುವಂತಹ ಕಾಡಿದು. ಕಾರಿನ ಹೆಡ್ಲೈಟ್ ಆ ರಸ್ತೆ ಮೇಲೆ ಬಿದ್ದಾಕರ ಆ ರಸ್ತೆ ಅಷ್ಟೇ ಕಾಣಿಸ್ತಾ ಇತ್ತು, ಅಕ್ಕಪಕ್ಕ ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ. ಅಷ್ಟಕ್ಕೊಂದು ದಟ್ಟವಾಗಿರುವಂತಹ ಕಾಡು. ರವಿಗೆ ಅನ್ನಿಸ್ತಾ ಇರತ್ತೆ, ಒಂದು ಸ್ವಲ್ಪ ಭಯ ಆದಂಗೆ ಆಗ್ತಿರತ್ತೆ. ಯಾಕಂದರೆ ಯಾರೋ ಒಬ್ಬ ವ್ಯಕ್ತಿ, ಯಾರೇ ಆಗಿರಲಿ, ಅವ್ರು ಒಬ್ಬರೇ ಹೋಗ್ತಾ ಇದ್ದಾರೆ ಅಂದರೆ ಅವ್ನಿಗೆ ಏನೋ ಒಂಥರ ಫೀಲ್ ಆಗ್ತಾ ಇರುತ್ತೆ, ಲೋನ್ಲಿ ಫೀಲು, ಒಂಟಿ ಫೀಲು, ಏನೋ ಒಂದು ಕಾಡ್ತಾ ಇರುತ್ತೆ. ಹಾಗಂತೇಳಿ ಇವನು ರವಿ ಏನು ಮಾಡ್ತಾನೆ, ಸಾಂಗನ್ನು ಪ್ಲೇ ಮಾಡ್ತಾನೆ. ಅದು ಕನ್ನಡದ ಸಾಂಗು ಹಾಕ್ಕೊಂಡು ಹೋಗ್ತಾ ಇರ್ತಾನೆ. ಸೊ ಆ ಕಾಡಲ್ಲಿ ಹೋಗ್ತಾ ಇರಬೇಕಾದ್ರೆ ಕಾಡಿನ ಶಬ್ದ ಬರ್ತಾ ಇರುತ್ತೆ. ಗಾಳಿ ಶಬ್ದ, ಜೀರುಂಡೆ ಶಬ್ದ, ಪ್ರಾಣಿಗಳ ಶಬ್ದ ಎಲ್ಲವೂ ಕೂಡ ಕೇಳಿಸ್ತಾ ಇರುತ್ತೆ. ಫೋನ್ ನೋಡ್ತಾನೆ. ಫೋನಲ್ಲಿ ಒಂದೇ ಒಂದು ಕಡ್ಡಿ ಅಂದರೆ ಒಂದೇ ಒಂದು ಬಾರ್ ಸಿಗ್ನಲ್ ಇರುತ್ತೆ. ಅವನ ಫ್ರೆಂಡ್ಗೆ ಒಂದು ಮೆಸೇಜ್ ಹಾಕ್ತಾನೆ, ನಾನು ಇವಾಗ ಕಾಡಿಂದ ಹೊರಡ್ತಾ ಇದ್ದೀನಿ, ಇನ್ನೂ ಒಂದು 2 ಗಂಟೆ ಆಗುತ್ತೆ ನಾನು ಬೆಂಗಳೂರಿಗೆ ಬಂದು ತಲುಪೋಕ್ಕೆ, ಸೊ ಆದಷ್ಟು ಬೇಗ ಬಂದುಬಿಡ್ತೀನಿ ಅಂತೇಳಿ ಹೇಳ್ತಾರೆ. ಸರ್ ಅದು ಮೆಸೇಜ್ ಹೋಗಿದೋ ಬಿಟ್ಟಿದೋ ಅಂಥೇಳಿ ಇನ್ನೂ ಕೂಡ ಗ್ಯಾರಂಟಿ ಇರೋದಿಲ್ಲ, ಅಂದರೆ ಕನ್ಫರ್ಮ್ ಇರೋದಿಲ್ಲ. ಅದನ್ನು ತೆಗೆದುಬಿಟ್ಟು ಬ್ಯಾಗ್ ಒಳಗೆ ಇಟ್ಕೊಂಡು ಸುಮ್ಮನೆ ಹೋಗ್ತಾರೆ. ಮೊದಲಿಗೆ 15 ನಿಮಿಷ ಎಲ್ಲವೂ ಕೂಡ ಸಾಮಾನ್ಯವಾಗಿ ಕಾಣ್ತಾ ಇತ್ತು. ಅಂದರೆ ಕಾಡಿಂದ ಶಬ್ದ ಬರೋದು, ಪ್ರಾಣಿಗಳ ಶಬ್ದ, ಜೀರುಂಡೆ ಶಬ್ದ ಎಲ್ಲವೂ ಕೂಡ ಬರ್ತಾ ಇತ್ತು. ಆದರೆ 15 ನಿಮಿಷ ಆದಮೇಲೆ ಅವನಿಗೆ ಏನೋ ಒಂದು ಫೀಲ್ ಆಗ್ತಾ ಇರುತ್ತೆ. ನನ್ನ ಹಿಂದೆ ಯಾರೋ ಬರ್ತಿದ್ದಾರೇನೋ, ನನ್ನನ್ನು ಯಾರೋ ಫಾಲೋ ಮಾಡ್ತಿದ್ದಾರೇನೋ, ಅಥವಾ ನನ್ನ ಹಿಂದಿನ ಸೀಟಲ್ಲಿ ಯಾರೋ ಕೂತಿದ್ದಾರೇನೋ ಅಂತೇಳಿ ಫೀಲ್ ಆಗ್ತಾ ಇರುತ್ತೆ. ಆ ಕನ್ನಡಿ ಒಳಗೆ ನೋಡ್ತಾನೆ, ಹಿಂದೆ ಫುಲ್ಲು ಕತ್ತಲಾಗಿರೋಂಥ ಕಾಡು, ಏನೂ ಕೂಡ ಕಾಣಿಸ್ತಾ ಇರಲ್ಲ. ಸೊ ಹಾಗೆ ಹೋಗ್ತಿರ್ಬೇಕಾದ್ರೆ ಕಾಡಿನ ಶಬ್ದ ಸಂಪೂರ್ಣವಾಗಿ ಸ್ಟಾಪ್ ಆಗಿರುತ್ತೆ. ಯಾವುದೇ ಥರದ ಶಬ್ದ ಬರ್ತಿರಲ್ಲ. ಜೀರುಂಡೆ ಹಗಲಾಗಲಿ ರಾತ್ರಾಗಲಿ ಅದರ ಶಬ್ದ ನಿಲ್ಲಿಸೋದೇ ಇಲ್ಲ. ಬಟ್ ಆ ಸಮಯದಲ್ಲಿ ಯಾವುದೇ ಥರದ ಶಬ್ದ ಅಲ್ಲಿ ಬರ್ತಿರೋದಿಲ್ಲ. ಇವನು ತುಂಬ ಶಾಕ್ ಆಗ್ತಾನೆ. ಯಾಕಪ್ಪ ಈ ಥರ ಒಂದು ಕಾಡು ಶಬ್ದವಾಗಿದೆ, ಏನು ಕೂಡ ಯಾಕೆ ಸೌಂಡ್ ಮಾಡ್ತಾ ಇಲ್ಲ, ಆ ಎಲೆಗಳು ಕೂಡ ಅಲುಗಾಡ್ತಾ ಇರಲ್ಲ. ಅಷ್ಟೊಂದು ನಿಶ್ಶಬ್ದವಾಗಿರುವಂತಹ ಕಾಡಾಗಿತ್ತು. ಒಂದು ಕ್ಷಣ ಯೋಚನೆ ಮಾಡ್ತಿರ್ತಾನೆ, ಯಾಕೆ ಈ ಥರ ಆಯಿತು ಅಂತೇಳಿ. ಹಾಗೆ ಹೋಗ್ತಿರ್ಬೇಕಾದ್ರೆ ಇವನಿಗೊಂದು ಸಣ್ಣ ಶಬ್ದ ಕೇಳಿಸುತ್ತೆ. ಯಾರೋ ಒಬ್ಬರು ಅಳ್ತಿರುವಂತಹ ಶಬ್ದ. ಅದು ಪ್ರಾಣಿ ಶಬ್ದ ಅಲ್ಲ, ಯಾವುದೋ ಒಬ್ಬ ಮನುಷ್ಯನ ಶಬ್ದ ಕೇಳಿಸ್ತಾ ಇರುತ್ತೆ. ಹಾಗೆ ಮುಂದೆ ಹೋಗ್ತಾ ಇರ್ತಾನೆ. ಆ ಸೌಂಡು ಜೋರಾಗ್ತಾ ಇರುತ್ತೆ, ಆ ಶಬ್ದ ಜೋರಾಗಿ ಯಾರೋ ಒಬ್ಬರು ಸೊ ಒಂದು ಜಾಗಕ್ಕೆ ಹೋಗಿ ನಿಂದಿರ್ತಾನೆ. ಜೋರಾಗಿ ಅವನು ವಿಚಾರ ಮಾಡ್ತಾನೆ, ಏನಿರ್ಬೋದಿದು, ಯಾರಿರ್ಬೋದು, ಯಾರಿಗಾದರೂ ಆಕ್ಸಿಡೆಂಟ್ ಆಗಿದೆನಾ, ಅಥವಾ ಕೆಳಗೆ ಬಿದ್ದಿರ್ಬೋದಾ, ಅವ್ರಿಗೆ ಹೆಲ್ಪ್ ಬೇಕಾಗಿತ್ತೇನೋ ಅಂತೇಳಿ ಇವನೇನು ಮಾಡ್ತಾನೆ, ಆ ಕಾರ್ ಡೋರನ್ನು ತೆಗೆದು ಕೆಳಗಿಳಿತಾನೆ. ಅಷ್ಟೊತ್ತಿಗೆ ಆ ಶಬ್ದ ಸಂಪೂರ್ಣವಾಗಿ ಬಂದಾಗಿರುತ್ತೆ, ಕೇಳಿಸೋದೇ ಇಲ್ಲ. ಆಮೇಲೆ ಕೇಳಿಸೋದಿಲ್ಲ, ಅಕ್ಕಪಕ್ಕ ನೋಡ್ತಾನೆ, ಮತ್ತೆ ಯಾರೋ ಇದು ನನ್ನ ಭ್ರಮೆ ಅಂದ್ಕೊಂಡು ಮತ್ತೆ ಡೋರನ್ನು ಲಾಕ್ ಮಾಡಿಕೊಂಡು ಕೂತ್ಕೋತಾನೆ. ಆದರೆ ಆ ಶಬ್ದ ಮತ್ತೆ ಶುರು ಆಗುತ್ತೆ. ಸೊ ಮತ್ತೆ ಶುರು ಆಗೋಣ, ಮತ್ತೆ ಎಳಿತಾನೆ, ಮತ್ತೆ ಆ ಶಬ್ದ ನಿಂತೋಗ್ಬಿಡುತ್ತೆ. ಮತ್ತೆ ಕಾರನ್ನು ಹತ್ಕೊಂಡು ಕೂತ್ಕೋತಾನೆ. ಸೊ ಒಂದು 3 ಸಲ ಆಗುತ್ತೆ. ಸೊ ಇವನಿಗೆ ಭಯ ಆಗಲು ಶುರು ಆಗುತ್ತೆ. ಸೊ ಇಲ್ಲಿ ಏನೋ ಒಂದು ಸಮಥಿಂಗ್ ಬಿಯಾಂಡ್ ದಿ ಸೈನ್ಸ್ ಇದೆ, ಇಲ್ಲಿಂದ ನಾನು ಹೊರಡಬೇಕು ಅಂತೇಳಿ ಎಕ್ಸಿಲೇಟರ್ ಮೇಲೆ ಕಾಲನ್ನು ಜೋರಾಗಿ ಒತ್ತಿ ಅಲ್ಲಿಂದ ಸ್ಪೀಡಾಗಿ ಬೆಳಕ್ಕೆ ಶುರು. ಸೊ ಹೋಗ್ತಾ ಇರ್ತಾನೆ, ತುಂಬ ಸ್ಪೀಡಾಗಿ ಹೋಗ್ತಾ ಇರ್ತಾನೆ. ಅಲ್ಲೊಂದು ಕರ್ವಿಂಗ್ ಬರುತ್ತೆ. ಕರ್ವ್ ಆಗ್ತಿರ್ಬೇಕಾದ್ರೆ ಕಾರನ್ನು ಸ್ಲೋವಾಗಿ ಮಾಡ್ತಾನೆ. ಕರ್ವ್ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಬೆಳಕು ಇವನ ಸೈಡಿಂದ ಹೋದಂಗೆ ಕಾಣಿಸುತ್ತೆ. ಸೊ ಇವನಿಗೆ ಭಯ ಆಗ್ತಿರತ್ತೆ. ಆ ಒಂದು ಅಳುವಂಥ ಶಬ್ದ ಇವನ ಕಿವಿಯಲ್ಲಿ ಆವಾಗ ಸುಮ್ಮನೆ ಕಾಡ್ತಿರತ್ತೆ, ಹಾಗೆ ಕೇಳಿಸ್ತಾ ಇರುತ್ತೆ. ಬಟ್ ಆ ಒಂದು ಗಾಳಿ ಪಾಸ್ ಆದಾಕರ ಇವನು ಇನ್ನೂ ಸ್ವಲ್ಪ ಕಾರನ್ನು ಸ್ಲೋ ಮಾಡಿಬಿಟ್ಟು ಅಕ್ಕಪಕ್ಕ ನೋಡ್ತಾನೆ, ಯಾರೂ ಕೂಡ ಇರೋದಿಲ್ಲ. ಸೊ ರಸ್ತೆ ಏನು ಸ್ಟ್ರೇಟ್ ಆಗುತ್ತಲ್ಲ, ಆ ಟೈಮಲ್ಲಿ ಒಂದು ಮರದ ಹಿಂದೆ ಯಾವುದೋ ಒಂದು ನೆರಳು ನಿಂತಿರುವಾಗ ಕಾಣಿಸುತ್ತೆ. ಸೊ ಕಾಣಿಸ್ತಿರ್ಬೇಕಾದ್ರೆ ಅವನು ಅನ್ಕೋತಾನೆ, ಸೊ ಯಾರಾದರೂ ಕಳ್ಳರಿರ್ಬೋದು, ನನಗೆ ರಾಬರಿ ಮಾಡೋಕ್ಕೆ ಬಂದಿರ್ಬೋದು ಅಂಥೇಳಿ ಅವನು ಮತ್ತೆ ಸ್ಪೀಡಾಗಿ ಕಾರನ್ನು ಓಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಹೋಗ್ತಿರ್ಬೇಕಾದ್ರೆ ರಸ್ತೆ ಮಧ್ಯದಲ್ಲಿ ಯಾವುದೋ ಒಂದು ಹೆಂಗಸು ಬಿಳಿ ಬಟ್ಟೆ ಅಂದರೆ ಬಿಳಿ ಸೀರೆಯನ್ನು ಉಟ್ಕೊಂಡು ನಿಂತಿರ್ತಾಳೆ. ಕಾಡಲ್ಲಿ ಒಂದು ಚೂರು ಗಾಳಿ ಇರೋದಿಲ್ಲ, ಆದರೆ ಆ ಹೆಂಗಸಿನ ಕೂದಲು ಹಾರಾಡ್ತಾ ಇರುತ್ತೆ.
ಸೊ ಸ್ಪೀಡಾಗಿ ಹೋಗ್ಬಿಟ್ಟು ಬ್ರೇಕನ್ನು ಹಾಕ್ತಾನೆ, ಕಾರು ಸ್ಕಿಡ್ ಆಗುತ್ತೆ, ಒಂದು ಕಡೆ ಹೋಗಿ ನಿಂತ್ಕೊಳ್ಳುತ್ತೆ. ಸೊ ರವಿ ಒಂದು ಕ್ಷಣ ಹೆಂಗಾಗಿರತ್ತಂದರೆ ಇವನಿಗೆ ಶಾಕಲ್ಲಿ ಕೂತಿರ್ತಾನೆ. ಸೊ ಒಂದೆರಡು ನಿಮಿಷ ಸುಮ್ಮನೆ ಕೂತ್ಕೋತಾನೆ, ಆ ಹೆಂಗಸೇನೋ ಹೋಗ್ಬೋದೇನೋ ಅಂತೇಳಿ. ಆದರೆ ಆ ಹೆಂಗಸು ಅಳ್ಳಾಡೋದೇ ಇಲ್ಲ. ಹಾರ್ನ್ ಹಾಕ್ತಾನೆ, ಹಾರ್ನ್ ಹಾಕಿದರೂ ಅವಳಿಗೆ ಏನೂ ಕೇಳಿಸೋದೇ ಇಲ್ಲ. ಸ್ವಲ್ಪ ಕಿಟಕಿ ತೆಗಿತಾನೆ, ತಣ್ಣನೆ ಗಾಳಿ ಬರುತ್ತೆ, ಮಣ್ಣಿನ ವಾಸನೆ ಬರುತ್ತೆ. ಮಾತನಾಡೋಕ್ಕೆ ಶುರು ಮಾಡ್ತಾನೆ. ಹಲೋ, ಎಕ್ಸ್ಕ್ಯೂಸ್ ಮಿ ಮೇಡಮ್, ಇಲ್ಲಿಂದ ಸ್ವಲ್ಪ ಸರಿತೀರಾ, ನಾನು ಮುಂದೆ ಹೋಗಬೇಕು ಅಂತೇಳಿ. ಆದರೆ ಆ ಹೆಂಗಸು ಸ್ವಲ್ಪ ತಿರುಗಿ ನೋಡ್ತಾಳೆ. ತುಂಬ ಸುಂದರವಾಗಿರುವಂತಹ ಮಹಿಳೆ. ಸೊ ವಯಸ್ಸು 20ರಿಂದ 23 ಒಳಗಿರಬಹುದು. ಸೊ ಅವಳು ತಿರುಗ್ದಾಕರ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ಲು. ಆದರೆ ಸ್ವಲ್ಪ ವಿಚಿತ್ರವಾಗಿ ಕಾಣಿಸೋದೇನೆಂದರೆ ಅವಳ ತುಟಿ ಮತ್ತು ಕಣ್ಣು ಬೇರೆ ಥರನೇ ಇತ್ತು. ಸೊ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇರಲಿಲ್ಲ. ಸುಂದರವಾಗಿ ಏನೋ ಇದ್ಲು, ಬಟ್ ಮ್ಯಾಚ್ ಆಗ್ತಾ ಇರಲಿಲ್ಲ. ಅಷ್ಟಕ್ಕೊಂದು ಭಯಾನಕವಾಗಿ ಕಾಣಿಸ್ತಾ ಇದ್ಲು. ಅವಳೊಂದು ಸ್ವಲ್ಪ ಲಿಪ್ಸ್ ಮೂಮೆಂಟನ್ನು ಮಾಡೋದನ್ನು ಇವನು ರೀಡ್ ಮಾಡ್ಕೋತಾನೆ. ಏನಂದರೆ, ಹೋಗಬೇಡಿ, ಈ ಜಾಗದ ಕಡೆ ಹೋಗಬೇಡಿ ಅಂತೇಳಿ. ಸೊ ಯಾರಾದರೂ ಜೊತೆಗಿದ್ದಾರಾ ಅಂಥೇಳಿ ಇವನು ಕೇಳ್ದಾಕರ ಸೊ ಯಾರೂ ಇಲ್ಲ. ಬಟ್ ಅವಳು ಕೈ ಮಾಡಿ ತೋರಿಸ್ತಾಳೆ ಒಂದು ಕಡೆಗೆ, ಈ ರಸ್ತೆ ಕಡೆ ಹೋಗಬೇಡಿ ಅಷ್ಟೇ. ಸೊ ಅಂದರೆ ಈ ರಸ್ತೆ ಕಡೆ ಕೈ ಮಾಡಿ ಹೋಗಬೇಡಿ ಅಂತೇಳಿ ಗೋಣನ ಅಲುಗಾಡಿಸ್ತಾಳೆ. ಇದನ್ನು ಗಮನಿಸಿದವನು ಸೊ ಯಾಕೋ ಇದು ಏನೋ ಸರಿ ಕಾಣಿಸ್ತಿಲ್ಲ ಅಂಥೇಳಿ ಆ ಕಾರಿಂದ ಹೊರಗೆ ಬಂದು ಇಳಿತಾನೆ. ಇಳಿದು ಬಂದುಬಿಟ್ಟು, ಯಾಕೆ ಹೋಗಬಾರ್ದು, ಯಾರಾದರೂ ಇದ್ದಾರಾ ನಿಮ್ಮ ಜೊತೆ, ಏನಾದ್ರು ಮಾಡೋಕ್ಕೆ ಬಂದಿದ್ದೀರಾ ನನಗೆ ಅಂತೇಳಿ ಕೇಳ್ತಾರೆ. ಹೌದಾ, ಯಾವ ರಸ್ತೆ ಅಂತೇಳಿ ಆ ಕಡೆ ನೋಡ್ತಾನೆ. ಆ ರಸ್ತೆ ಸಂಪೂರ್ಣವಾಗಿ ಕತ್ತಲೆಯಿಂದ ತುಂಬಿಕೊಂಡಿರುತ್ತೆ, ಏನೂ ಕೂಡ ಇರೋದಿಲ್ಲ, ಉದ್ದಕ್ಕೆ ರಸ್ತೆ ಅಷ್ಟೇ ಕಾಣಿಸ್ತಿರುತ್ತೆ. ವಾಪಸ್ಸು ಆ ಮಹಿಳೆ ಕಡೆ ನೋಡಿದಾಕರ ಆ ಮಹಿಳೆನೇ ಇರೋದಿಲ್ಲ, ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ಎಡಕ್ಕೆ ನೋಡ್ತಾನೆ, ಬಲಕ್ಕೆ ನೋಡ್ತಾನೆ, ಹಿಂದೆ ಮುಂದೆ ಎಲ್ಲ ಕಡೆ ನೋಡ್ತಾನೆ, ಯಾರೂ ಕೂಡ ಇರೋದಿಲ್ಲ. ಸೊ ರವಿ ವಿಚಾರ ಮಾಡ್ತಾನೆ, ಯಾವುದೇ ಒಬ್ಬ ಮನುಷ್ಯ ಇಷ್ಟು ವೇಗವಾಗಿ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ, ಇದು ಯಾರೋ ಬೇರೆ ಇರ್ಬೋದು ಅಂತೇಳಿ ವಾಪಸ್ ಗಡಬಡಿಯಿಂದ ಕಾರೊಳಗೆ ಕೂತ್ಕೊಂಡು ಲಾಕನ್ನು ಮಾಡಿಕೊಂಡು ವಿಂಡೋವನ್ನು ಮೇಲೇರಿಸ್ಕೊಂಡು ಮತ್ತೆ ಸ್ಪೀಡಾಗಿ ಹೋಗಲು ಶುರು ಮಾಡ್ತಾನೆ. ಸೊ ಹೋಗ್ತಿರ್ಬೇಕಾದ್ರೆ ಇವನ ಕಾರಿನ ಇಂಜಿನಿಂದ ಒಂದು ಶಬ್ದ ಬರಲು ಶುರು ಮಾಡ್ತಾನೆ. ಸೊ ಇನ್ನೇನು 15 ಕಿಲೋಮೀಟ್ರ್ ಅಷ್ಟೇ ಇದೆ ಆ ಕಾಡಿನ ದಾಟಿ ಹೊರಗಡೆ ಹೋಗಬೇಕಂದ್ರೆ, ಬಟ್ ಆ ಇಂಜಿನ್ ಶಬ್ದ ಕೇಳ್ತಿರೋದು ನೋಡಿ, ಏನಿದು, ಯಾಕೆ ಈ ಥರ ಇಂಜಿನ್ ಶಬ್ದ ಬರ್ತಿದೆ ಅಂತೇಳಿ ಆ ಡ್ಯಾಶ್ ಬೋರ್ಡಿಗೆ ನೋಡಿದಾಕರ ಇವನ ಇಂಜಿನ್ ತುಂಬ ಹೀಟಾಗಿತ್ತು, ಅಂದರೆ ಓವರ್ ಹೀಟಾಗಿ ನಿಂತಿತ್ತು. ಸೊ ಆವಾಗ ಇವನು ಗಾಡಿನ ಸೈಡಿಗೆ ಹಾಕ್ತಾನೆ, ಒಂದು 10 ನಿಮಿಷ ಆ ಕಾರೊಳಗೆ ಕೂತ್ಕೋತಾನೆ. ಸೊ ಇಂಜಿನನ್ನು ಆಫ್ ಮಾಡಿಕೊಂಡು ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಅದರೊಳಗೆ ಕೂತ್ಕೋತಾನೆ. ಅದು ಆದಮೇಲೆ ಆ ಒಂದು ಹುಡ್ಡನ್ನು ತೆಗೆದು ನೋಡ್ತಾನೆ, ಅಲ್ಲಿ ಕೂಲೆಂಟ್ ಖಾಲಿಯಾಗಿರುತ್ತೆ. ಸೊ ಅಲ್ಲೇ ಅವನ ಹತ್ರ ಕೂಲೆಂಟ್ ಇರುತ್ತೆ, ಆ ಕೂಲೆಂಟನ್ನು ಅದರೊಳಗೆ ಹಾಕಿಬಿಟ್ಟು ಡೋರ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಸ್ಟೇರಿಂಗನ್ನು ಹಿಡ್ಕೊಂಡು ಹಾಗೆ ಸ್ವಲ್ಪ ಕಣ್ಣು ಮುಚ್ಚಿಕೊಂಡು ಹೀಗೆ ತಲೆ ಹಿಂದೆ ಹಾಕ್ಕೊಂಡು ಕೂತಿರ್ತಾನೆ. ಅಷ್ಟೊಂದು 15 ನಿಮಿಷ ಕೂತಿರ್ಬೋದು ಅವನ ಜೀವನದಲ್ಲಿ ಅತಿ ದೀರ್ಘವಾಗಿರುವಂಥ 15 ನಿಮಿಷ ಅಂತೇಳಿ ಅನ್ನಿಸ್ತಿರುತ್ತೆ. ಅಷ್ಟೊತ್ತಿಗೆ ಅವನ ಹಿಂದಿಂದ ಗ್ಲಾಸಿಂದ, ಅಂದರೆ ಬ್ಯಾಕ್ ಸೈಡ್ ಏನು ವಿಂಡೋ ಇರುತ್ತಲ್ಲ ಅದ್ರ ಮೇಲೆ ಏನೋ ಒಂದು ಡಪ್ ಅಂತೇಳಿ ಒಂದು ಕೈ ಶಬ್ದ ಬರುತ್ತೆ. ಇವನು ಗಾಬರಿಯಿಂದ ನೋಡ್ತಾನೆ. ಸೊ ಯಾರೂ ಕೂಡ ಇರೋದಿಲ್ಲ. ಮತ್ತೆ ಇನ್ನೂ 2-3 ಸಲ ಶಬ್ದ ಆಗುತ್ತೆ. ಸೊ ಇವನು ತಲೆ ಕೆಟ್ಬಿಟ್ಟು ಇಂಜಿನ್ ಹಾಳಾದರೂ ಪರವಾಗಿಲ್ಲ, ಏನಾದರೂ ಪರವಾಗಿಲ್ಲ ಅಂಥೇಳಿ ಇಂಜಿನನ್ನು, ಅಂದರೆ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ಸ್ಪೀಡಾಗಿ ಹೋಗಲು ಶುರು ಮಾಡ್ತಾರೆ. ಸೊ ಹೋಗ್ತಿರ್ಬೇಕಾದ್ರೆ ದೂರದಿಂದ ಯಾವುದೋ ಒಂದು ಮೂಲೆಯಲ್ಲಿ ಬೆಳಕು ಕಾಣಿಸುತ್ತೆ. ಇವನಿಗೆ ಸ್ವಲ್ಪ ಜೀವ ಬಂದಂಗೆ ಅನಿಸ್ತಾ ಇರುತ್ತೆ. ಆ ಬೆಳಕಿನ ಕಡೆ ಹೋಗ್ತಾನೆ. ಅಲ್ಲೊಂದು ಸಣ್ಣ ಟೀ ಅಂಗಡಿ ಇರುತ್ತೆ. ಅಲ್ಲೊಬ್ಬ ಮುದುಕ ಇರ್ತಾನೆ, ಒಂದು 70 ವಯಸ್ಸಾಗಿರ್ಬೋದು, ಬಿಳಿ ಕೂದಲ ಆಗಿರುತ್ತೆ. ಅಲ್ಲೋಗಿ ಕಾರನ್ನು ಸ್ಟಾಪ್ ಮಾಡಿಬಿಟ್ಟು ಆ ಮುದುಕನ ಹತ್ರ ಬರ್ತಾನೆ. ಆ ಮುದುಕ ಇವನು ನಡುಕ್ತಿರೋದನ್ನು ನೋಡಿಬಿಟ್ಟು ಒಂದು ಸ್ವಲ್ಪ ಟೀ ಮಾಡಿ ಕೊಡ್ತಾನೆ, ಅದು ಮಸಾಲೆ ಚಾಯ್ ಮಾಡಿ ಕೊಡ್ತಾನೆ. ಕೊಡ್ತಿರ್ಬೇಕಾದ್ರೆ ಟೀ ಕುಡಿತಾನೆ, ಮನಸ್ಸು ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ಆ ಮುದುಕನಿಗೆ ಕೇಳ್ತಾನೆ, ಈ ರಸ್ತೆ ತುಂಬ ಯಾಕೆ ಈ ಥರ ಇದೆ ಅಂಥೇಳಿ. ಸೊ ಸ್ವಲ್ಪ ಸಮಾಧಾನ ಮಾಡ್ಕೊ, ಏನಾದ್ರು ನೋಡ್ದ? ಹ್ಞೂ ನೋಡಿದೆ. ಏನು ನೋಡಿದೆ? ಒಬ್ಬಳು ಹೆಂಗಸು ಬಿಳಿ ಸೀರೆ ಹಾಕ್ಕೊಂಡು ನಿಂತಿದ್ಲು ಅಂತೇಳಿ. ಹೌದಾ, ಏನಾದ್ರು ಅಂದ್ಲಾ ಅಂತೇಳಿ ಕೇಳತ್ತೆ. ಸೊ ಇವನಿಗೆ ಶಾಕ್ ಆಗ್ತಿರುತ್ತೆ. ಸೊ ಇವನಿಗೆ ಏನಾರು ಅಂದಿದ್ದು ಇವನಿಗೆ ಹೆಂಗೆ ಗೊತ್ತಾಯಿತು ಅಂತ. ಹೂ ಅಂದ್ಲು. ಏನಂದ್ಲು? ಹೋಗಬೇಡಿ ಅಂತೇಳಿ ಅಂದ್ಲು. ನೀನು ಅವ್ರ ಮಾತು ಕೇಳ್ದ? ಸೊ ಇವನಿಗೆ ಮತ್ತೆ ಶಾಕ್ ಆಗ್ತಿರುತ್ತೆ. ನನಗೆ ನಡೆದಿರುವಂಥ ಇನ್ಸಿಡೆನ್ಸ್ ಈ ಮುದುಕನಿಗೆ ಹೇಗೆ ಗೊತ್ತು? ಸೊ ಇವನಿಗೆ ಮತ್ತೆ ಭಯ ಆಗಕ್ಕೆ ಶುರು ಆಗುತ್ತೆ. ಮತ್ತು ಇದು ಬೇರೆ ಬಿಯಾಂಡ್ ದಿ ಸೈನ್ಸ್ ಇರ್ಬೋದಾ ಅಂತೇಳಿ. ಸೊ ಆ ಥರ ಅನಿಸ್ತಿರ್ಬೇಕಾದ್ರೆ, ಇಲ್ಲ ನನಗೆ ಕೇಳಲಿಲ್ಲ, ಸ್ಪೀಡಾಗಿ ಬಂದೆ. ಅವನೊಂದು ಮಾತು ಹೇಳ್ತಾನೆ. ಅವಳು ಮಾತು ಯಾರು ಕೇಳ್ತಾರಲ್ಲ, ಇಲ್ಲಿ ತನಕ ಯಾರೂ ಕೂಡ ಬರೋದಿಲ್ಲ. ಸೊ ಇವನ ಮನಸ್ಸು ತುಂಬ ಗೊಂದಲಕ್ಕೆ ಸಿಕ್ಕಾಕೊಂಡಿರುತ್ತೆ.
ಸೊ ಅವಾಗ ಆ ಮುದುಕ ಇವನ ಹತ್ರ ಬಂದು ಒಂದು ಕತೆ ಹೇಳ್ತಾನೆ. 2004ರಲ್ಲಿ ಒಂದು ಕುಟುಂಬ ಈ ಜಾಗಕ್ಕೆ ಬಂದಿತ್ತು. ಅಂದರೆ ಈ ಕಾಡಿನ ಮಧ್ಯೆ ಬರ್ತಾ ಇತ್ತು, ಅವರಿಗೆ ಆಕ್ಸಿಡೆಂಟ್ ಆಯಿತು. ಆ ಸೇತುವೆಯಿಂದ ಕೆಳಗೆ ಬಿದ್ದು ಅವರು ಸತ್ತೋಗಿದ್ರು. ಸೊ ಆವಾಗ ಒಂದು ಹುಡುಗಿ ಸತ್ತೋದ್ಲು, ಅವಳ ಹೆಸರು ಕಾವ್ಯ ಅಂತೇಳಿ. ಯಾವಾಗ ಈ ರಸ್ತೆ ಕೆಟ್ಟು ಹೋಗಿರುತ್ತಲ್ಲ, ಆವಾಗ ಈ ಕಾವ್ಯ ಅನ್ನೋಳು ಬರ್ತಾಳೆ ಮತ್ತು ಅವರಿಗೆ ಒಂದು ಒಳ್ಳೆಯ ದಾರಿ ತೋರಿಸ್ತಾಳೆ ಅಂತೇಳಿ. ಸೊ ಅಲ್ಲಿರುವಂಥ ಜನ ಹೇಳ್ತಾರೆ ಅಂತೇಳಿ ಆ ಮುದುಕ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳಿಬಿಟ್ಟು ರವಿ ತುಂಬ ಶಾಕಲ್ಲೇ ಇರ್ತಾನೆ. ಈ ರಾತ್ರಿ ನಾನು ಹೋಗೋದು ಯಾಕೋ ಸುರಕ್ಷಿತವಾಗಿ ಅನ್ನಿಸ್ತಿಲ್ಲ, ಇಲ್ಲೇ ಮಲ್ಕೋತೀರ ಅಂತೇಳಿ ಆ ಮುದುಕನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಒಂದು ಚಾಪೆ ಕೊಡ್ತಾನೆ. ಅಲ್ಲೇ ಆ ಒಂದು ಜಾಗದಲ್ಲಿ ಮಲ್ಕೋತಾನೆ. ಕಣ್ಣೇನೋ ಮುಚ್ಚಿರ್ತಾನೆ, ಬಟ್ ಇವನಿಗೆ ನಿದ್ದೆ ಬರ್ತಿರಲ್ಲ. ಸೊ ಅಷ್ಟೊತ್ತಿಗೆ ಬೆಳಗ್ಗೆ 6 ಗಂಟೆ ಆಗಿರುತ್ತೆ. ಎದ್ದೇಳ್ತಾನೆ, ಕಾಡನ್ನು ನೋಡ್ತಾನೆ. ಎಷ್ಟು ಸುಂದರವಾಗಿತ್ತು ಕಾಡು ಅಂದರೆ, ಎಲೆಗಳು ತುಂಬ ಹಸಿರುವಾಗಿರುತ್ತೆ, ಇಬ್ಬನಿ ಬಿದ್ದಿರುತ್ತೆ, ತುಂಬ ಹಚ್ಚು ಹಸಿರಿಂದ ಕಾಣ್ತಿರುತ್ತೆ. ಯಾವುದೋ ಒಂದು ಸ್ವರ್ಗದ ಒಳಗೆ ಬಂದು ಕೂತಿರೋ ಹಾಗೆ ಅನ್ನಿಸ್ತಿರುತ್ತೆ. ಆದರೆ ರಾತ್ರಿ ನರಕನೇ ಅವನಿಗೆ ಕಂಡಿರುತ್ತೆ. ಆ ಮುದುಕನಿಗೆ ಧನ್ಯವಾದಗಳು ಅಂತೇಳಿ ಹೇಳಿಬಿಟ್ಟು ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಆ ಮುದುಕ ಹೇಳ್ತಾನೆ, ಒಂದು ಕೆಲಸ ಮಾಡು, ಆ ತಿರುವಿಗೆ ಹೋಗಿ ಅಲ್ಲಿ ಒಂದು ಮರ ಇದೆ, ಅದರ ಕೆಳಗೆ ನೋಡು ಅಂತೇಳಿ. ಸೊ ಏನೋ ಹೇಳ್ತಿದ್ದಾನೆ ಅಂತೇಳಿ ಅವನ ಮಾತನ್ನು ಕೇಳಿಸ್ಕೊಂಡು ಮತ್ತೆ ಆ ತಿರುವಿಗೆ ಹೋಗ್ತಿರ್ಬೇಕಾದ್ರೆ, ಅಂದರೆ ಆ ಹೆಂಗಸು ಬಿಳಿ ಸೀರೆ ಹಾಕ್ಕೊಂಡು ನಿಂತಿದ್ಲಲ್ಲ, ಆ ಜಾಗಕ್ಕೆ ಹೋಗ್ತಾನೆ. ಸೊ ಆ ಮರದ ಕೆಳಗೆ ಯಾವುದೋ ಒಂದು ಗೋರಿ ಇರುತ್ತೆ, ಅದನ್ನು ನೋಡ್ತಾನೆ. ಅಲ್ಲಿ ತುಂಬ ಹಳೆಯ ಫೋಟೋ ಇರುತ್ತೆ. ಸೊ ಒಂದು ಹೆಂಗಸಿನ ಫೋಟೋ, ಅಂದರೆ ರಾತ್ರಿ ನೋಡಿದ ಆ ಹೆಂಗಸಿನ ಫೋಟೋ ಇರುತ್ತೆ. ಸೊ ಅದ್ರ ಮೇಲೆ ಬರ್ತಿರುತ್ತೆ ಕಾವ್ಯ 1987ರಿಂದ 2004 ಅಂತೇಳಿ. ಸೊ ಇದನ್ನು ನೋಡಿದ ರವಿ ಕಣ್ಣಿಂದ ನೀರು ಬರ್ತಾ ಇರುತ್ತೆ. ಅದು ಭಯಕ್ಕೆ ನೀರು ಬರ್ತಾ ಇರಲ್ಲ, ಅದು ಯಾವುದು ಕಾರಣಕ್ಕಂತೇಳಿ ಅವನು ಇನ್ನೂವರೆಗೂ ಕೂಡ ನಮ್ಗೆ ಹೇಳಿಲ್ಲ. ಸೊ ಅವನು ಹೇಳಲಿಲ್ಲ ಯಾವ ಕಾರಣಕ್ಕಂಥೇಳಿ. ಸೊ ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಅಲ್ಲಿಂದ ರವಿ ಹೊರಡ್ತಿರ್ಬೇಕಾದ್ರೆ ಅವನಿಗೆ ನೆನಪಾಗುತ್ತೆ ಆ ಮುದುಕ ಹೇಳಿದ ಮಾತು. ಸೊ ಇಲ್ಲಿ ಯಾವುದೋ ಒಂದು ಹೇಳಿದ್ನಲ್ಲ, ರಾತ್ರಿ ರಸ್ತೆ ಆ ಹುಡುಗಿ ರಕ್ಷಣೆ ಮಾಡ್ತಾಳೆ ನನಗೆ ಅಂತೇಳಿ. ಸೊ ಆ ತೋರಿಸಿದ ದಾರಿಯಲ್ಲಿ ಹೋಗ್ತಾನೆ, ಅಲ್ಲಿಗೆ ರಸ್ತೆ ಮುಗಿಯುತ್ತೆ. ಸೊ ಯಾವುದೋ ಒಂದು ಕಾಲ್ದಾರಿ ನಡ್ಕೊಂಡು ಅರ್ಧ ಕಿಲೋಮೀಟ್ರ್ ಹೋಗ್ತಾನೆ. ಅಲ್ಲಿ ಒಂದು ನದಿ ಹೋಗ್ತಾ ಇರುತ್ತೆ. ಸೊ ಅಲ್ಲೊಂದು ಸೇತುವೆ ಇರುತ್ತೆ. ಆದರೆ ಆ ಸೇತುವೆ ಹಿಂದಿನ ದಿನ ರಾತ್ರಿ ಮುರಿದಿರುತ್ತೆ. ಸೊ ಇದನ್ನೆಲ್ಲ ನೋಡ್ತಾನೆ. ಸೊ ಮಣ್ಣಿನ ವಾಸನೆ, ನದಿಯ ಶಬ್ದ, ಹಕ್ಕಿಗಳ ಶಬ್ದ. ಆದರೆ ರವಿ ಕೆಳಗೆ ನೋಡಿದಾಗ ಆ ಕಾವ್ಯನ ಮುಖ ಕಾಣಿಸುತ್ತೆ. ಸೊ ಅಲ್ಲಿಂದ ವಾಪಸ್ ಹೋಗಿ ಬರ್ತಾನೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಆ ಒಂದು ಹೆಂಗಸಿನ ಮಾತು ಕೇಳಾರ್ದವರು ವಾಪಸ್ ಬರೋದಿಲ್ಲ. ಆದರೆ ಈ ರವಿ ಹೇಗೆ ಬದುಕಿದ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಉಳಿಯುತ್ತೆ. ಸೊ ಹೇಗೆ ಅಂದರೆ, ರವಿ ಹೋಗ್ತಿರಬೇಕಾದ್ರೆ ಅವನ ಇಂಜಿನ್ ಕೆಟ್ಟೋಗಿರುತ್ತೆ. ಅಂದರೆ ಅವನ ಇಂಜಿನ್ ಓವರ್ ಹೀಟ್ ಆಗಿ ಗಾಡಿ ನಿಂತಿರುತ್ತೆ. ಸ್ಪೀಡಾಗಿ ಹೋಗ್ತಿರುವಂತಹ ರವಿ ಆ ಇಂಜಿನ್ ಓವರ್ ಹೀಟ್ ಆಗಿರೋದ್ರಿಂದ ಒಂದು ಕಡೆ ನಿಲ್ತಾನೆ. ಸೊ ಆ ಸಮಯದಲ್ಲಿ ಆ ಸೇತುವೆ ಬಿದ್ದಿರುತ್ತೆ. ಅದೇ ವೇಗವಾಗಿ ಸ್ಪೀಡಾಗಿ ಏನಾರ ರವಿ ಅಲ್ಲಿಗೆ ಹೋಗಿದ ಅಂದರೆ ಅವನು ನೋಡೋಷ್ಟರೊಳಗೆ, ಅಂದರೆ ಅವನು ಕಾರು ಹೋಗಿ ಅಲ್ಲಿ ತಲುಪೋಷ್ಟರೊಳಗೆ ಆ ಕಾರು ತಳಗೆ ಬಿದ್ದಿರ್ತಾ ಇತ್ತು. ಸೊ ಹೀಗಾಗಿ ರವಿ ಅಲ್ಲಿ ಉಳ್ಕೊಂಡ ಅಂತಲೇ ಹೇಳ್ಬೋದು. ಸೊ ಇದು ಆಕಸ್ಮಿಕವಾಗಿ ಆಗಿರ್ಬೋದು ಅಂತೇಳಿ ರವಿ ಹೇಳ್ಕೊಂಡ್ಬಿಟ್ಟು ವಾಪಸ್ ಬೆಂಗಳೂರಿಗೆ ಬರ್ತಾನೆ. ಸೊ ಮಾಮೂಲಿ ಜೀವನ ನಡೆಸ್ತಾ ಇರ್ತಾನೆ. ಬೆಳಗ್ಗೆ 9 ಗಂಟೆಗೆ ಹೋಗಿ ಸಾಯಂಕಾಲ 8 ಗಂಟೆಗೆ ಬರೋದು. ಸೊ ಇವೆಲ್ಲ ಕಾಮನ್ ಜೀವನ ಅವನು. ಆದರೆ ಅಲ್ಲಿನಿಂದ ಆ ಒಂದು ಘಟನೆಯಿಂದ ಅವನ ಮನೋಭಾವನೆ ಬದಲಾಗ್ಬಿಡುತ್ತೆ. ದೆವ್ವ ದೇವರು ನಂಬಿಲಾರ್ದಂತಹ ರವಿ ಯಾರಾದರೂ ದೆವ್ವದ ಬಗ್ಗೆ, ದೇವ್ರ ಬಗ್ಗೆ ಹೇಳಿದ್ರೆ ತುಂಬ ಭಕ್ತಿಯಿಂದ ಕೇಳ್ತಾ ಇದ್ದ. ಈ ಥರ ಒಂದು ಇನ್ಸಿಡೆನ್ಸ್ ಅವನ ಜೀವನದಲ್ಲಿ ನಡೀತು. ಸೊ ನನ್ನ ಜೊತೆ ಶೇರ್ ಮಾಡಿಕೊಂಡ ರವಿಗೆ ಧನ್ಯವಾದಗಳು ಅಂತೇಳಿ ಹೇಳ್ತೀನಿ ನಾನು. ಸೊ ಈ ಸತ್ಯಮಂಗಲ ಕಾಡಲ್ಲಿ ರಾತ್ರಿ ಹೊತ್ತು ಹೋಗ್ತಿದ್ದೀರಾ ಅಂದರೆ ಸ್ವಲ್ಪ ನೋಡ್ಕೊತ ಹೋಗಿ. ಯಾಕಂದರೆ ಆ ರಸ್ತೆ ಹಗಲತ್ತಲ್ಲಿ ಎಷ್ಟು ಚೆನ್ನಾಗಿರುತ್ತಲ್ಲ, ರಾತ್ರಿ ಹೊತ್ತು ಅಷ್ಟೇ ಭಯಾನಕವಾಗಿರುತ್ತೆ. ಹುಷಾರಾಗಿರಿ, ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಸೊ ಈ ಕತೆ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಮುಖಾಂತರ ತಿಳಿಸಿ. ಆಮೇಲೆ ನಿಮಗೆ ಸ್ಟಾರ್ಟಿಂಗ್ ಅಂದಿರೋ ಪ್ರಕಾರ ಈ ಕತೆ ಭ್ರಮೆನೋ ಸತ್ಯನೋ ಸುಳ್ಳೋ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.